ನಮಸ್ಕಾರ ಅಣ್ಣ, ನನ್ನೆಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ. ನಿನ್ನೆ ನಡೆದಂಥ ಒಂದು ಮ್ಯಾಚ್, ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಏನಾಯ್ತು ಅಣ್ಣ? ಅಕ್ಷರ್ ಪಟೇಲ್ ಟಾಸ್ ವಿನ್ ಆಗಿ ಬಾಲಿಂಗ್ ಫಸ್ಟ್ ತಗೊಂಡಿದ್ದು ತಪ್ಪು ಸರಿನೋ ಗೊತ್ತಿಲ್ಲ, ಬಟ್ ಚೂಸ್ ಮಾಡಿದಂದ್ರು ತಪ್ಪು ಅನ್ಸುತ್ತೆ ಇಲ್ಲಿ. ಬಟ್ ತಪ್ಪಾದ್ರೂ ಮ್ಯಾಚ್ ಏನಾಯ್ತಂದ್ರೆ ರೋಮಾಂಚನವಾಯಿತು. ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಅದ್ಭುತವಾಗಿದ್ದಂಥ ಒಂದು ಬ್ಯಾಟಿಂಗ್ ಆಡಿದ್ರೆ ಸನ್ ರೈಸರ್ಸ್ನವ್ರ. ಏನು ಬ್ಯಾಟಿಂಗ್ ರೀ ಅಣ್ಣ, ಹಾಂ ಏನು ಹೊಡ್ಯಾತಿದ್ರಿ ಅಣ್ಣ? ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ತಾಡ್ಸಿ ಹೊಡೆದ್ರೆ ಅಣ್ಣ. 130 ರನ್ ಟೋಟಲ್ 20 ಓವರಿಗೆ 242 2 ವಿಕೆಟ್. ಹೆಂಗಿತ್ತು ಅಣ್ಣ ಬ್ಯಾಟಿಂಗ್? ಆ ಬಾಬು ದಾಡ್ಸಿ ಹೊಡೆದ್ರೆ. ಆ್ಯಕ್ಚುಲಿ ಸನ್ ರೈಸರ್ಸ್ ಯಾವಾಗಿದ್ರು ಅವ್ರದ್ದು ಬ್ಯಾಟಿಂಗ್ ಸಿಕ್ತಪ್ಪ ಅಂತಂದ್ರೆ ಕೇಳಂಗಿಲ್ಲ, ಯಾರಿಗೂ ಕೇಳಂಗಿಲ್ಲ. ಹೊಡೆದ ಅಭಿಷೇಕ್ ಶರ್ಮಾ ಮತ್ತು ಟ್ರೇವಿಸ್ ಹೆಡ್ ಇವರಿಬ್ಬರದು ಪಾರ್ಟ್ನರ್ಶಿಪ್ ಅನಾವತೈತಿ. 37ಕ್ಕೆ ಟ್ರೇವಿಸ್ ಹೆಡ್ ಅವ್ರು ಔಟ್ ಆಗ್ತಾರೆ. ಆಮೇಲೆ ಮತ್ತೆ ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ಬಂದವನು ಅವನು ಹೊಡ್ಯಾಕ್ ಚಲೋ ಮಾಡ್ತಾನೆ. 25 ರನ್ ಮತ್ತು ಅವನು ಔಟ್ ಆಗ್ತಾನೆ. ಆಮೇಲೆ ಮತ್ತೆ ಬಂದಿರೋಂಥ ಕ್ಲಾಸಿಂದ ಬ್ಯಾಟಿಂಗ್ ಏನ್ರಿ ಅಣ್ಣ ಬಾಬು. ಯಾರು ಬೌಲರ್ಗೆ ಎಂಥ ಬೌಲರ್ ಇದ್ರು ಕೇಳವಲ್ರಿ ಅವನಜ್ಜಿ. ಅಂಥವ್ರಿಗೆ ಹೊಡ್ಯಾತಾರೆ. ಅಂತಿಂಥ ಸ್ಪೀಡ್ ಬೌಲರ್ಸ್ ಕೈಲಿ, ಸ್ಪಿನ್ನರ್ಸ್ ಕೈಲಿ ಯಾರಿಗೆ ಕೇಳವಲ್ರಿ. ಅಭಿಷೇಕ್ ಶರ್ಮಾ ಒಂದ್ಸಲ ಹೊಡ್ಯಾತಾನೆ, ಕ್ಲಾಸಿನ್ ಹೊಡ್ಯಾತಾನೆ. ಏನು ಬ್ಯಾಟಿಂಗ್ ರೀ ಅಣ್ಣ? ಕ್ಲಾಸಿನ್ ಟೋಟಲ್ 37 ರನ್ ಹೊಡೆದ. ಆಮೇಲೆ ಅಭಿಷೇಕ್ ಶರ್ಮಾ 135 ರನ್, ಟೋಟಲ್ 242. ಡೆಲ್ಲಿ ಕ್ಯಾಪಿಟಲ್ ಅವ್ರಿಗೆ 242 ಟಾರ್ಗೆಟ್ ಕೊಟ್ರೆ. ಡೆಲ್ಲಿಯವರು ಬ್ಯಾಟಿಂಗ್ ಮಾಡಕ್ಕೆ ಬಂದ್ರೆ ಡೆಲ್ಲಿದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಚೌನೆ ಇತ್ತು. ಆಮೇಲೆ ನಿಸಂಕ ಔಟ್ ಆಗ್ಬಿಟ್ರೆ 8 ರನ್ನಿಗೆ. ಭಾಳ ಅಂದ್ರೆ ಭಾಳ ಆ್ಯಕ್ಚುಲಿ, ಯಾಕಂದ್ರೆ ಓಪನರ್ಸ್ ಏನು ಬಂದಿರ್ತಾರೆ, ಏನಿಲ್ಲ ಅಂತಂದ್ರೆ ಒಂದು 90-95 ಮಟ ಹೊಡೆದ್ರು ಅಂತಂದ್ರೆ ಎಲ್ಲೋ ಒಂದು ಕಡೆ ವಿಕೆಟ್ಸ್ ಕಾಯ್ಕೊಬೋದು ಆಕೈತಿ. ಬಟ್ ಸ್ಟಾರ್ಟಿಂಗ್ ಔಟ್ ಆಗ್ಬಿಟ್ರೆ ನಿಸಂಕ ಔಟ್ ಆಗಿಂದ ಆಮೇಲೆ ಬಂದಂಥ ರಾಣಾ ಮತ್ತು ಕೆ ಎಲ್ ರಾಹುಲ್ ಇಬ್ಬರು ಪಾರ್ಟ್ನರ್ಶಿಪ್ ಚಲೋ ಇತ್ತು, ಚಲೋ ಆಡಾತಿದ್ರು. ಮತ್ತು ಕೆ ಎಲ್ ರಾಹುಲ್ ಔಟ್ ಆಗ್ಬಿಟ್ಟ. ಸಾಕಿಬ್ ಹುಸೇನ್ ಬಾಲಿಂಗಿಗೆ ನಮ್ಮ ಕೆ ಎಲ್ ರಾಹುಲ್ ಔಟ್ ಆಗ್ಬಿಟ್ರು. ಅಭಿಷೇಕ್ ಶರ್ಮಾ ಕ್ಯಾಚ್ ಹಿಡಿದ್ರು. ಅದೊಂದು ಸಲ ನರ್ವಸ್ ಆಗ್ಬಿಟ್ರು. ಪೂರ ಕೆ ಎಲ್ ರಾಹುಲ್ ಔಟ್ ಆಗಿ ನರ್ವಸ್ ಆಗ್ಬಿಟ್ರು. ಆಮೇಲೆ ಮತ್ತೇನಿರುತ್ತೆ, ಮತ್ತು ನೆಕ್ಸ್ಟ್ ಅದು ಓವರ್ ಮುಗೀತೆ. ಆಮೇಲೆ ಮಲಿಂಗ ಕೊಟ್ಟ ತಕ್ಷಣ ರಾಣಾ ಔಟ್ ಆಗ್ಬಿಟ್ರು. ಅಭಿಷೇಕ್ ಶರ್ಮಾ ಕ್ಯಾಚ್ ಹಿಡಿದ್ರು. ಅದು ನೆಕ್ಸ್ಟ್ ಬಾಲ್. ಆಮೇಲೆ ಮಲಿಂಗ ಏನು ಹಾಕತ್ತಿದ್ರು ನಮ್ಮ ಬೌಲಿಂಗ್ ಫುಲ್ ಮೇರು ಕಡೆ ತೆಗೆದ್ಬಿಟ್ಟು. ಅವ ಸಾಕಿಬ್ ಹುಸೇನ್ ಬಂದವನ ಪೂರ ಕೆ ಎಲ್ ರಾಹುಲ್ ತೆಗೆದ. ಹಿಂಗೆ ನಿತೀಶ್ ರಾಣಾ ಕೊಟ್ಟೆ. ಅದೇ ನೆಕ್ಸ್ಟ್ ಬಾಲ್ ಬಂದಂಥ ನಿಮ್ಮೆಲ್ಲ ಡೇವಿಡ್ ಮಿಲ್ಲರ್, ಕಿಲ್ಲರ್ ಮಿಲ್ಲರ್ ಹೆಸರ ಅಂತಾರೆ, ಡಕ್ಔಟ್. 1ನೇ ಬಾಲ್ ವಿಕೆಟ್ ಹಾಕ್ಬಿಟ್ರು. ಮಲಿಂಗಾಗ ಪೂರ ಮ್ಯಾಚ್ ಒಂದು ಕಡೆ ಟರ್ನ್ ಔಟ್ರ, ಟರ್ನ್. ಸಮೀರ್ ರಿಜುನು ಭಾಳ ಫೈಟ್ ಮಾಡಿದ, 41 ರನ್. ಬಟ್ ಟಾರ್ಗೆಟ್ ನೋಡಿ ದೊಡ್ಡ ಟಾರ್ಗೆಟ್ ಇತ್ತು. ಈ ಕಡೆ ವಿಕೆಟ್ ಹೊಂಟಾವ, ಓರ್ಸು ಹೋಗ್ತಾವ. ಏನು ವಿಕೆಟ್ಸೇ ಇಲ್ಲ. ಏನು ಗೆಲ್ತಾರೆ ಇವರು? ಟೋಟಲ್ ಇಶಾನ್ ಮಲಿಂಗ 4 ಓವರ್ ಹಾಕ್ಯಾನ, 32 ರನ್ ಕೊಟ್ಟಾನ, 4 ವಿಕೆಟ್ ತೆಗೆದ. ಪೂರ ಸನ್ ರೈಸರ್ಸ್ ಪೂರ ಟರ್ನಿಂಗ್ ಮಾಡುವಂಥ ಬೌಲರ್ ಇಶಾನ್ ಮಲಿಂಗ ಪೂರ ಮ್ಯಾಚ್ ಟರ್ನ್ ಮಾಡ್ಬಿಟ್ಟ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮಾತ್ರ ಸೋತ್ರೆ, ಸನ್ ರೈಸರ್ಸ್ ಹೈದರಾಬಾದ್ ಅವ್ರು ಗೆದ್ರೆ. ಎಲ್ಲೋ ಒಂದು ಕಡೆ ಡೇವಿಡ್ ಮಿಲ್ಲರ್ ಬರಬಾರಿತ್ತು ಆ ಪ್ಲೇಸಿಗೆ. ಡೇವಿಡ್ ಮಿಲ್ಲರ್ ಬದಲಿ ಬೇರೆ ರಿಜ್ವೇರ ಬಂದಿದ್ದ ಅಂತಂದ್ರೆ ಎಲ್ಲೋ ಒಂದು ಕಡೆ ವಿಕೆಟ್ಸ್ ಕಂಟ್ರೋಲ್ ಆಗ್ತಿತ್ತು ಅಂತ ಅನ್ಸೈತಿ. ಬಟ್ ಏನು ಮಾಡಕ್ಕೆ ಬ್ಯಾಡ್ ಲಕ್. ಯಾಕಂದ್ರೆ ಸ್ಕೋರ್ ಜಾಸ್ತಿ ಇತ್ತು ಅಂತ ಅವ್ರು ಡೇವಿಡ್ ಮಿಲ್ಲರ್ ಕಳಿಸಿದ್ರು. ಬಟ್ ಬ್ಯಾಡ್ ಲಕ್ ಮ್ಯಾಚು ಕ್ಯಾಸ್. ಓಕೆ, ಏನು ಪರವಾಗಿಲ್ಲ. ಮತ್ತೆ ನೆಕ್ಸ್ಟ್ ಮ್ಯಾಚ್ ರಿವ್ಯೂ ವಿಡಿಯೋ ನಿಮ್ಮ ಜೊತೆ ತೊಗೊಂಡ್ಬರ್ತೇನೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ.